ನಮ್ಮ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಒಂದು ಪ್ರಾರ್ಥನಾ ಗೀತೆಯಿಂದ ನಡೆಸ್ಕೊಟ್ಟಂಥ ಎಲ್ಲ ಪುಟಾಣಿಗಳಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮಪ್ಪ ಒಂದು 30 ವರ್ಷದ ಹಿಂದೆ ಅವರು ತುಂಬ ಕಡುಬಡತನದಿಂದ ಬಂದವರು. ಅವರು ಒಕ್ಕಲಿಗರಾಗಿದ್ರು ಅವರು ತುಂಬ ಕಡುಬಡತನದಿಂದ ಬಂದವರು. ಅವಾಗ ಅವರು ಡ್ಯೂಟಿಗೆ ಸೇರಬೇಕಂದ್ರೆ ನಮ್ಮ ಸಮಾಜದವ್ರ ಹತ್ರನೇ ಒಬ್ಬರ ಹತ್ರ ಕೇಳಿದ್ದಾರೆ, ಹಿಂಗೆ ನಾವು ಒಂದು ಡ್ಯೂಟಿಗೆ ಸೇರ್ಬೇಕು ಅಂದ್ಕೊಂಡಿದ್ದೀವಿ, ಸರ್ಕಾರಿ ಸೇವೆಗೆ ಸೇರ್ಬೇಕು ಅಂದ್ಕೊಂಡಿದ್ದೀವಿ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ಅವಾಗ ಅವ್ರು ಹೇಳಿದ್ರಂತೆ, ಈ ಒಕ್ಕಲಿಗರು ಯಾಕೆ, ನಾವೆಲ್ಲ ಒಕ್ಕಲಿಗರು ಯಾಕಪ್ಪ ನಾವು ದುಡಿಬೇಕು, ನಾವು ಬರೀ ಬೇಸಾಯ ಮಾಡ್ಕೊಂಡಿರ್ರಿ, ಏನಕ್ಕೆ ನಿಮ್ಮ ಕೆಲಸ ಇವೆಲ್ಲ ಅಂತ. ಅವ್ರು ಚೆನ್ನಾಗಿರೋ ಒಕ್ಕಲಿಗರು ನಮ್ಗೆ ಹಂಗೆ ಹೇಳಿದರು. ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬೇರೆ ಯಾರೂ ನಮ್ಮನ್ನು ತುಳಿಯಲ್ಲ, ನಮ್ಮವರೇ ನಮ್ಮನ್ನು ತುಳಿತಾರೆ ಎಷ್ಟೊಂದು ಸರಿ. ಸೊ ಆ ಥರ ಕೆಲಸ ಆಗಬಾರ್ದು. ಮತ್ತು ಇವಾಗ ಏನಿದೆ ಈ ಒಂದು ಈ ಸಮಯದಲ್ಲಿ ಯಾವುದೇ ಒಕ್ಕಲಿಗರು ಬರೀ ಬೇಸಾಯಕ್ಕೆ ಅಂತ ಮೀಸಲಿಲ್ಲ. ಒಕ್ಕಲಿಗರು ಎಲ್ಲ ಕ್ಷೇತ್ರದಲ್ಲೂ ಬರಬೇಕು, ಎಲ್ಲ ಕ್ಷೇತ್ರದಲ್ಲೂ ಬಂದಿದ್ದಾರೆ. ಸೊ ಅದರಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ಎಲ್ಲರೂ ನಿಮ್ಮ ಮಕ್ಕಳನ್ನ ನೀವು ಎಲ್ಲ ರಂಗದಲ್ಲೂ ಕಳಿಸ್ಬೇಕು. ಎಲ್ಲ ರಂಗದಲ್ಲೂ ಕಳಿಸಿದಾಗೆ ಅಷ್ಟೇ ಒಂದು ಸಮಾಜ ಬೆಳೆಯೋಕ್ಕೆ ಸಾಧ್ಯ. ನಾವು ಮತ್ತೆ ನಮ್ಮ ಕೈಲಿ ಹೆಲ್ಪ್ ಮಾಡೋಕ್ಕಾಗಿಲ್ಲ ಅಂದರೂ ಇನ್ನೊಬ್ಬರನ್ನ ತುಳಿಯೋ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಇವತ್ತು ಒಗ್ಗಟ್ಟಿಂದ ಯಾವ ಸಮಾಜ ಇರುತ್ತೋ ಆ ಸಮಾಜನೇ ಬೆಳೆಯೋದು. ಸೊ ಅದೊಂದು ನಾನು ನಿಮ್ಮಲ್ಲೆಲ್ಲರೂ ಪ್ರಾರ್ಥನೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ಕೈವಾರಕ್ಕೆ ಬಂದಾಗ ಯಾವಾಗೂ ಎಲ್ಲರೂ ಹೇಳೋದು ಒಂದೇ, ನಿಮ್ಮಪ್ಪ ಮಾಡಿರೋಂಥ ಕೆಲಸ ಯಾರೂ ಮಾಡಿಲ್ಲ ಅಂತ. ಅದು ಕೇಳೋಕ್ಕೆ ಮಕ್ಕಳಾಗಿ ನಮ್ಗೆ ತುಂಬ ಸಂತೋಷ. ಯಾಕಂದರೆ ಅಪ್ಪ ಅಪ್ಪಮ್ಮಗೂ ಅವ್ರ ಮಕ್ಕಳು ಚೆನ್ನಾಗಾಗಬೇಕಂತಿರುತ್ತೆ. ಅವ್ರ ಮಕ್ಕಳಿಗೂ ಅದೇ ರೀತಿಯಾಗಿ ತಮ್ಮ ತಂದೆ ತಾಯಿ ಬಗ್ಗೆ ಒಳ್ಳೆ ಮಾತುಗಳು ಕೇಳಬೇಕಂತಿರುತ್ತೆ. ಇಷ್ಟು ಜನ ಎಲ್ಲ ಹೇಳ್ತಾ ಇರೋದನ್ನು ಕೇಳಿ ನಮಗೆ ಒಂಥರ ಕಣ್ಣಲ್ಲಿ ನೀರು ಬರುತ್ತೆ. ಇವಾಗ ನಾನು ಕೈವಾರದಲ್ಲಿ ಎಲ್ಲಿ ಬಂದರೂ ಎಲ್ಲ ಜನರು ಒಂದೇ ಮಾತು ಹೇಳ್ತಾರೆ, ನೀನು ನಿಮ್ಮ ಅಪ್ಪ ಥರ ಕೆಲಸ ಮಾಡಪ್ಪ ಸಾಕು, ಒಳ್ಳೆ ಹೆಸರು ಬರುತ್ತೆ ನಿನಗೆ ಅಂತ. ಸೊ ಈ ಸಂದರ್ಭದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ತಂದೆ ಯಾವ ರೀತಿಯಲ್ಲಿ ನಿಸ್ವಾರ್ಥ ಸೇವೆ ಮಾಡಿದ್ದಾರೆ. ಅವರು ಎಲ್ಲ ಜನಾಂಗದವ್ರನ್ನ, ಎಲ್ಲ ವರ್ಗದವ್ರನ್ನ ಒಂದುಗೂಡಿಸಿ ಅವರು, ನಮ್ಮಪ್ಪ ಕೆಲಸದಲ್ಲಿ ನನಗೇನು ಇಷ್ಟ ಅಂದರೆ, ಅವ್ರು ಯಾವತ್ತು ಕೇಸ್ ಮಾಡೋಕ್ಕೆ ಅಥವಾ ಜಾಸ್ತಿ ಇದು ಮಾಡೋಕ್ಕೆ ನೋಡಲ್ಲ. ಅವ್ರು ಯಾವತ್ತು ಹಂಗೆ ಬಗೆಹರಿಸಿ ಜನರನ್ನ, ಯಾಕಂದರೆ ಎಲ್ಲ ನಮ್ಮವರೇ ಇರ್ತೀರ, ಒಂದೇ ಊರವ್ರು ಇರ್ತೀರ, ನಾವು ಜಗಳ ಆಡಬಾರ್ದು. ನಾವೆಲ್ಲ ಅಣ್ಣ ತಮ್ಮಂದ್ರ ಥರ ಇರ್ತೀವಿ. ನಾವು ಜಗಳ ಆಡಿ ಕೇಸ್ ಮಾಡಿದ್ರೆ ಗೊತ್ತು ಎಷ್ಟು ಅದು ಯಾವ ಮಟ್ಟಕ್ಕೆ ಹೋಗುತ್ತಂತ. ನಮ್ಮಲ್ಲಿರೋ ನಮ್ಮ ಸಂಬಂಧಗಳೆಲ್ಲ ಹಾಳಾಗುತ್ತೆ. ಸೊ ಅದರಿಂದ ನಾವು ಅದನ್ನು ಜಾಸ್ತಿ ಆಗಕ್ಕೆ ಬಿಡ್ದಿರ ಅಲ್ಲೇ ನಾವು ಬಗೆಹರಿಸ್ಕೊಬೇಕು. ಆ ರೀತಿ ಕೆಲಸ ನಮ್ಮ ಅಪ್ಪ ಮಾಡ್ತಾರೆ. ಅದೊಂದು ನನಗೆ ತುಂಬ ಖುಷಿ. ಸೊ ಅದೇ ರೀತಿಯಾಗಿ ನಾನು ಮುಂದೆ ಯಾವುದಕ್ಕೆ ಉದ್ಯೋಗ ಹೋದರೂ ಜನಸ್ನೇಹಿ ಕೆಲಸಗಳನ್ನ ಮಾಡ್ತೀನಿ ಅಂತ ನಾನು ನಿಮ್ಮೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. 7ನೇ ರ್ಯಾಂಕ್ ಪಡ್ಕೊಂಡಿರೋಂಥ ನಮ್ಮ ಕುಟುಂಬದಲ್ಲಿ, ಅಂದರೆ ನಮ್ಮ ಒಕ್ಕಲಿಗರ ಕುಟುಂಬದಲ್ಲಿ ಹುಟ್ಟಿ ಇವತ್ತು ದೇಶಕ್ಕೆ ಮತ್ತು ಇಡೀ ರಾಜ್ಯಕ್ಕೆ ಮತ್ತು ನಮ್ಮ ಡಿಸ್ಟಿಕ್ಗೆ, ಅಂದರೆ ಕೋಲಾರ ಮತ್ತು ಅವಿಭಾಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಗೆ ಮತ್ತು ಚಿಂತಾಮಣಿಗೆ ಹೆಸರು ತಗೊಂಬಂದು ಕೊಟ್ಟಿರೋಂಥ ನಮ್ಮ ವರುಣ್ ಗೌಡರಿಗೆ ಹೃತ್ಪೂರ್ವಕವಾಗಿ ನಾವು ಧನ್ಯವಾದ ಎಲ್ಲ ನಮ್ಮ ಹಲವಾರು ಒಕ್ಕಲಿಗರ ಹಿತರಕ್ಷಣಾ ವೇದಿಕೆಯಿಂದ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ, ಮತ್ತೆ ಏನೋ ಒಂದು ESIಗಾಗಿ ನಮ್ಮ ಪ್ರಕಾಶ್ ಅಣ್ಣವರು ಈ ದಿನ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಊರಲ್ಲಿ ಈ ಸನ್ನಿಧಾನದಾಗ, ಅಂದ್ರೆ ಕೊಳಲಮ್ಮ ದೇವಸ್ಥಾನ ಸನ್ನಿಧಾನದಾಗ ಕೆಲಸ ಮಾಡ್ತಾ ಇರೋಂಥ ಸಂದರ್ಭದಾಗ ಅವ್ರ ಮಗ 7ನೇ ರ್ಯಾಂಕ್ ಪಡ್ಕೊಂಡು ಒಂದು ಉನ್ನತ ಸ್ಥಾನಕ್ಕೆ ಏರಿ ಇವತ್ತು ಈ ನಮ್ಮ ದೈವ ಅಂದ್ರೆ ಕೊಳಲಮ್ಮ ತಾಯಿ ಆಶೀರ್ವಾದ, ಮತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನ ಆಶೀರ್ವಾದ, ಮತ್ತೆ ಚಂದ್ರಾಯ ಸ್ವಾಮಿ ದೇವಸ್ಥಾನ ಆಶೀರ್ವಾದ, ನಮ್ಮ ದೇವರ ಆಶೀರ್ವಾದ ನಿಮ್ಮ ಈ ತಂದೆನಿಂದ ನಿಮಗೆ ಬಳುವಳಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ತಿಳಿಸೋಕೆ ಇಷ್ಟಪಡ್ತೀನಿ. ಅದೇ ತರ ಏನಂತಂದ್ರೆ, ಇವತ್ತು ಒಂದು 100 ಕೋಟಿ ಸಂಪಾದನೆ ಮಾಡ್ಬೋದು, ಆಸ್ತಿ 100 ಕೋಟಿ ದುಡ್ಡು ಸಂಪಾದನೆ ಮಾಡ್ಬೋದು. ಆದ್ರೆ ಒಂದು ವಿದ್ಯೆ UPS 100 ಕೋಟಿ ದುಡ್ಡು ಸಂಪಾದನೆ ಮಾಡಿರೋನು UPS ಪಾಸ್ ಮಾಡೋಕ್ಕಾಗಲ್ಲ. 1000 ಎಕರೆ ಸಂಪಾದನೆ ಮಾಡಿರೋನು UPSC ಪಾಸ್ ಮಾಡೋಕ್ಕಾಗಲ್ಲ. ಏನೋ ದೈವ ಇಚ್ಛೆ, ನಿಮ್ಮ ತಂದೆ ಮಾಡಿರೋಂಥ ಒಂದು ಆಶೀರ್ವಾದ, ಅವರು ಮಾಡಿರೋಂಥ ಸೇವೆ. ಯಾಕಂತಂದ್ರೆ ಪ್ರಕಾಶ್ ಅನ್ನು ಇಲ್ಲಿ ಮನೆ ಮಗ, ಅಂದ್ರೆ ಬರೀ ಪೊಲೀಸ್ ಅಧಿಕಾರಿ ಅಲ್ಲ, ಈ ಒಂದು ಕ್ಷೇತ್ರದಲ್ಲಿ ಅವರು ನಮ್ಮ ಸ್ವಂತ ಅಣ್ಣ ಅಂದ ಒಂದು ತಂದೆ ಜೊತೆ ಉಳಿದಿರ್ಬೋದು. ಅಂದ್ರೆ ತಂದೆ ಒಂದು ಅಣ್ಣದ ತರ ಸೇವೆ ಮಾಡಿಕೊಂಡು ನಮಗೆ ಪ್ರತಿಯೊಬ್ಬ ಒಂದು ಒಕ್ಕಲಿಗ ಕುಟುಂಬ, ಒಕ್ಕಲಿಗೆ ಅಲ್ಲ ಪ್ರತಿಯೊಂದು ಜನಾಂಗ ಅವರು ಕರ್ತವ್ಯ ಅಂದ್ರೆ ಕಾನೂನು ಪಾಲನೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ತಿಳುವಳಿಕೆ, ಒಂದು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ
ಇದು ಅದನ್ನು ಕೇಸ್ ಮಾಡ್ದಿರ ಅವ್ರನ್ನ ಕೂಡಿಸಿ ಸಮಾಧಾನವಾಗಿ ಕಳಿಸೋಂಥ ಒಂದು ಇದಿದೆಯಲ್ಲ ಅದು ನಿಮಗೆ ಬಳುವಳಿಯಾಗಿ ಬರಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊತೀನಿ. ಮತ್ತೆ ನೀವು ಇದೇ ತರ ಉನ್ನತ ದೇಶದಾಗ ಎಲ್ಲರಿಗೂ ದೇಶ ಸೇವೆ ಮಾಡಕ್ ಬರಲ್ಲ, ಅಂದ್ರೆ ಕೆಲವರಿಗೆ ಆ ದೇಶ ಸೇವೆ ನಿಮ್ಗೆ ದೈವರ ಆಶೀರ್ವಾದದಿಂದ ಇವತ್ತು ದೇಶ ಸೇವೆ ಮಾಡಕ ನಿಮ್ಗೆ ಆ ದೈವ ಶಕ್ತಿ ನಿಮ್ಗೆ ಪ್ರೇರೇಪಣೆ ಇದು ಮಾಡಿದೆ. ಅದು ನಿಮ್ಗೆ ಕಾನೂನು ಅಂದ್ರೆ ಸಮಾಜದಲ್ಲಿ ಇಂಥ ಮಕ್ಕಳು ಬೆಳಿಬೇಕು, ಸಾಧನೆ ಮಾಡಬೇಕಂದ್ರೆ ನೋಡು ಈ ಥರ ತಾಲೂಕಲ್ಲಿ ಅವ್ರ ತಂದೆ ಒಂದು ಹೆಸರನ್ನು ಪಡೆದಿರ್ತಕ್ಕಂಥ ಒಂದು ಪ್ರತಿಫಲ ಮಗನಲ್ಲಿ ಕೂಡ ಅದು ಸಿಕ್ಕಿದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಯಾಕಂದರೆ ತಂದೆ ತಾಯಿ ಒಳ್ಳೆಯವರಾಗಿರಬೇಕು, ಮಕ್ಕಳು ಯಾವ ಥರ ಬೆಳೆಸ್ಬೇಕಾದ್ರೆ ಅವ್ರು ನೋಡಿ ಕಲಿಬೇಕು. ಎಲ್ಲ ಮಕ್ಕಳು ಇದ್ದಾರೆ, ನೋಡ್ತಾ ಇದ್ದೀವಿ ನಾವು ಇವತ್ತಿನ ದಿವಸ ಯಾವ ಥರ ಮಕ್ಕಳನ್ನ ಸಾಕ್ತಾ ಇದ್ದಾರೆ ತಂದೆ ತಾಯಿಗಳಂತ ನಾವು ನೋಡ್ತಾ ಇದ್ದೀವಿ. ದಿನನಿತ್ಯ ಬೆಳಗಾದರೆ ದಿನ ಒಂದೊಂದು ಕಣ್ಮುಂದೆ ಕಾಣಿಸ್ತಾ ಇದೆ. ಆದರೆ ಇಂಥ ಮಕ್ಕಳು ಅಪರೂಪ ಹುಟ್ಟೋದು, ಅದನ್ನು ನಾವು ಖುಷಿ ಪಡಬೇಕಾಗುತ್ತೆ. ಎಲ್ಲರೂ ಅಷ್ಟೇ ತಂದೆ ತಾಯಿಗಳು ಮೊದಲನೇದಾಗಿ ಮಕ್ಕಳನ್ನ ಬೆಳೆಸೋ ರೀತಿ ನೀತಿ ನಾವು ಕಲಿಸ್ಬೇಕಾಗುತ್ತೆ. ಆ ಕಲಿಸಿದ್ರೆ ಮಾತ್ರ ಈ ಥರ ನಾವು ನೋಡಿ ಈ ಥರ ಮಕ್ಕಳನ್ನ ಬೆಳೆಸಿದಾಗ ನಮ್ಮ ರಾಜ್ಯಕ್ಕೆ ಒಂದು ಕೀರ್ತಿ ತಂದಂಥ ಮಕ್ಕಳು ಇವರಾಗಿದ್ದಾರೆ. ಇವ್ರು ನೋಡಿ ನಾವು ತುಂಬ ಖುಷಿ ಪಡ್ತೀವಿ, ಹೆಮ್ಮೆ ಪಡ್ತೀವಿ, ಬೇರೆಯವ್ರಿಗೂ ಹೇಳ್ತೀವಿ ನಾವು ಈ ಥರ ಮಕ್ಕಳಿದ್ದಾರೆ, ನಮ್ಮ ಜನಾಂಗದಲ್ಲಿ ಈ ಥರ ಮಕ್ಕಳಿದ್ದಾರಲ್ಲ ಅಂತ ನಮ್ಗೆ ಖುಷಿ ಆಗುತ್ತೆ. ಆ ಥರ ಎಲ್ಲರೂ ಬೆಳೆಸಬೇಕಾಗತ್ತೆ. ಅದು ನಮ್ಮ ವರುಣ್ ಗೌಡರು ತುಂಬ ಥ್ಯಾಂಕ್ಸ್ ನಿಮಗೆ. ಹಿತರಕ್ಷಣಾ ಮಕ್ಕಳಿಗೆ ಹಿತರಕ್ಷಣಾ ವೇದಿಕೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದರ ಉದ್ದೇಶ ಏನಪ್ಪ ಅಂದರೆ ನಮ್ಮ ಒಕ್ಕಲಿಗರ ಸಮುದಾಯದಿಂದ ನಮ್ಮ ಒಬ್ಬ ವಿದ್ಯಾರ್ಥಿ ಇಡೀ ರಾಜ್ಯ ಮತ್ತು ಭಾರತ ದೇಶ ಇವೆರಡರಲ್ಲಿ ಕೂಡ ಒಂದು ಸ್ಥಾನವನ್ನು ಪಡ್ಕೊಂಡು ಮುಂಚೂಣಿಯಲ್ಲಿದ್ದಾರೆ. ಆ ಒಂದು ಇದನ್ನು ನಾವು ಇವತ್ತು ನಮ್ಮ ವಕೀಲರು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಂಥ ಒಂದು ಕಾರ್ಯಕ್ರಮ ಆದರೂ ಕೂಡ ಇಂಥ ಒಬ್ಬ ವಿದ್ಯಾರ್ಥಿಗಳು ಯಾವುದೇ ಸಮುದಾಯದಲ್ಲಿ ಇದಾದರೂ ಕೂಡ ಅವರಿಗೆ ನಾವು ಪ್ರೋತ್ಸಾಹ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳಿವೆಲ್ಲ. ಇದು ಕಾರ್ಯಕ್ರಮ ಅನ್ನೋದಕ್ಕಿಂತ ಅವ್ರನ್ನ ಪ್ರೋತ್ಸಾಹ ಮಾಡಿ ಇನ್ನು ಇಂದಿನ ಒಂದು ಪೀಳಿಗೆನ ಆ ಮಟ್ಟಕ್ಕೆ ತಂದು ನಾವೆಲ್ಲ ಇದು ಮಾಡೋ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಇವತ್ತು ಇಲ್ಲಿ ಜನ ಸೇರಿರೋದು ನೋಡಿದ್ರೆ ಒಂಥರ ನನಗೆ ಏನೋ ಒಂಥರ ಆಗ್ತದೆ. ಇರಲಿ, ಅದು ಕಾಲಾವಕಾಶಗಳೇನೋ ವ್ಯತ್ಯಾಸಗಳಾಗಿದೆ. ಆದರೆ ಇದು ಈ ಥರ ಅಲ್ಲ ಆಗಬೇಕಾಗಿರೋದು. ನಮ್ಮ ಮಕ್ಕಳೇ ಆಗಲಿ, ನಮ್ಮ ಇವರೇ ಆಗಲಿ, ನಮ್ಮ ಮಕ್ಕಳನ್ನೂ ಇಲ್ಲಿಗೆ ಕರ್ಕೊಂಡು ಬರಬೇಕಾಗಿತ್ತು. ಯಾಕೆಂದ್ರೆ ಅವ್ರಿಗೂ ಒಂದು ನಾಳೆ ಬೆಳಗ್ಗೆ ಆ ಒಂದು ಇದು ಅವರಲ್ಲೂ ಕೂಡ ಬೆಳೀಬೋದು. ಆ ಒಂದು ನಾವು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮ ನಾವೆಲ್ಲ ಇಡೀ ನಮ್ಮ ತಾಲೂಕು, ನಮ್ಮ ರಾಜ್ಯ ಎಲ್ಲ ಈ ಕಾರ್ಯಕ್ರಮನ ಅವ್ರಿಗೆ ಅರ್ಪಿಸ್ತಾ ಇದ್ದಾರೆ. ಆ ಅರ್ಪಿಸೋವಂಥ ಒಂದು ಸ್ಥಾನ ತಂದಂಥ ಅವರ ತಂದೆ ತಾಯಿ ಇವತ್ತು ನಮಗೆ ಇವರು ಇವತ್ತು ಪೊಲೀಸ್ ಇನ್ಸ್ಪೆಕ್ಟ್ರ್ ಆಗಿರ್ಬೋದು, ಆದರೆ ನಮ್ಮ ಪೊಲೀಸ್ ಇನ್ಸ್ಪೆಕ್ಟ್ರು ಅಂತಲ್ಲ, ನಮ್ಮ ಸ್ನೇಹಿತರು ಅಂತ ಈ ಕಡೆ ಎಲ್ಲ ನಮ್ಮ ತಾಲೂಕು ಬಂದಾಗಿನಿಂದ ಇನ್ನೂ ಬೇರೆ ತಾಲೂಕಾಗಿದ್ದಾಗಿನಿಂದ ನನಗೆ ಪರಿಚಯ ಅವರು. ಆದರೆ ಇವತ್ತು ಅವರ ಒಂದು ಗುಣನೂ ಕೂಡ ಎಲ್ಲರೂ ಮೆಚ್ಕೊತಾ ಇದ್ರು. ಈಗ ಮಗನ ಬಂದಿರ್ಬೋದು, ಮಗನಿಗೆ ಮೊದಲಿಂದನೂ ಅವ್ರ ಗುಣನೂ ನಾವೆಲ್ಲ ಮೆಚ್ಕೊತಾ ಇದ್ವಿ. ಅಂತ ಒಬ್ಬ ತಂದೆ ತಾಯಿ ಇದರಲ್ಲಿ ಈಗ ಹುಟ್ಟಿ ಇವತ್ತು ದೇಶ ರಾಜ್ಯ ಎರಡೂ ಒಂದು. ಮಗ ವರುಣ್ ಗೌಡ ಅವರು ಅಖಿಲ ಭಾರತ ಮಟ್ಟದಲ್ಲಿ 462ರ ರ್ಯಾಂಕು, ಅದು ಕರ್ನಾಟಕ ರಾಜ್ಯದಲ್ಲಿ 7ನೇ ರ್ಯಾಂಕ್ ತಂದು ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ಜಿಲ್ಲೆಗೆ, ವಿಶೇಷವಾಗಿ ನಮ್ಮ ಚಿಂತಾಮಣಿ ತಾಲೂಕಿಗೆ ಗೌರವ ತಂದಿದ್ದಾರೆ. ಸುಮಾರು 3 ವರ್ಷದಿಂದ ಅವರು ಪರಿಶ್ರಮ ಪಟ್ಟಿದ್ದಾರೆ. ನನಗೆ ಮೊದಲು ಕೇಳಿದರು, ಈಗ MBBS ಮುಗಿತಾನೆ 2022ರಲ್ಲಿ ಕಂಪ್ಲೀಟ್ ಆಯಿತು, ಮಾಡ್ತೀನಿ ಅಂತ ಹೇಳಿದ್ರು. ನಾವೇನು ಮಾಡಿಲ್ಲ, ನಾನು ನಮ್ಮ ಮಿಸ್ಸಸ್ಸು ಆಯಿತು ಮಾಡೋದು ಹೇಳಿದ್ರೆ ಅದೇ ರೀತಿ ಪ್ರೋತ್ಸಾಹ ಕೊಟ್ಟಿದ್ವಿ. ಆ ಪ್ರೋತ್ಸಾಹಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ. ನಮಗಂತೂ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ
ಎಲ್ರಿಗೂ ಇಂಥ ಮಕ್ಕಳು ಸಿಗೋದು ಕಷ್ಟ. ಚಂದ್ರಣ್ಣ ಹೇಳ್ದಕ್ಕೆ ತುಂಬ ಕಷ್ಟ ಇದೆ. ಯಾಕಂದರೆ ನನಗೆ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟೊಂದು ಖುಷಿ ಆಗ್ತಾ ಇದೆ. ಅದರಲ್ಲೂ ನಾನು ಸುಮಾರು 15 ವರ್ಷದಿಂದ ಚಿಂತಾಮಣಿ ತಾಲೂಕಲ್ಲಿ ಭಟ್ರಹಳ್ಳಿ, ಚಿಂತಾಮಣಿ ಕೈವಾರನ ಮಾಡ್ತಾಯಿದ್ದೀನಿ. 3 ವರ್ಷ, ಸುಮಾರು 2.5 ವರ್ಷದಿಂದ ನಾನು ಕೈವಾರ ಹೋಗ್ಲಿಕ್ಕೆ ಕರ್ತವ್ಯ ಮಾಡ್ತಾಯಿದ್ದೀನಿ. ನನ್ನ ಕೈಲಾದಷ್ಟು ನಾನು ನಿಸ್ವಾರ್ಥ ಸೇವೆ ಮಾಡಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ನನ್ನ ಮಗ ಮಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ಮಾಡೇ ಮಾಡ್ತಾನೆ. ಯಾಕಂದರೆ ಅವನು ನನಗಿನ ಅದರಲ್ಲಿ ಡಬ್ಬಲ್ ಇದ್ದಾನೆ. ಯಾಕಂದರೆ ಈಗಲೇ ನನಗೆ ಒಂದೊಂದು ಟೈಮ್ ನನಗೆ ಬುದ್ಧಿ ಹೇಳ್ತಾನೆ. ಆ ಥರ ತಿದ್ದ ಬುದ್ಧಿ ಅವನಲ್ಲಿದೆ. ಖಂಡಿತ ಮಾಡ್ತಾನೆ. ಇದನ್ನ ಎಲ್ಲ ನನ್ನ ಮಗ ಮತ್ತು ನಮ್ಮ ಕುಟುಂಬದವರೆಲ್ಲ ಕರೆಸಿ ಸನ್ಮಾನ ಮಾಡಿ ಆಶೀರ್ವಾದ ಮಾಡಿದ್ದಕ್ಕೆ ತಮಗೆಲ್ಲ